ಇದು ಪೂರ್ತಿ 360 ಡಿಗ್ರಿ ತಿರುಗುವಂಥ ಸಾಮರ್ಥ್ಯ ಇದೆ. ಅಲ್ಲಿ ಎಲ್ಲಾದರೂ ವೈರುಗಳು ಬಂದರೆ ಈ ಗುಂಡು ಹೊಡೆದ್ರೆ 500 kg ತೂಕ ಇರ್ತದೆ. 500 kg ತೂಕ ಇರೋದು ಏನಾದ್ರು ತಲೆ ಮೇಲೆ ಬಿದ್ದರೆ ಅವನ ಕತೆ ಮುಗಿದೋಯ್ತದೆ. ದೇವರು ಈ ಬ್ಯಾಟಲ್ ಶಿಪ್ನ ಆ ಗಟ್ಟಿ ಗೋಡೆ ನೋಡ್ರಿ, 25 ಅಡಿ ಇದೆ. 25 ಅಡಿ ದಪ್ಪ ಕಾಂಕ್ರೀಟು. ಅಷ್ಟಾದ್ಮೇಲೂ ಸಹ ಕಾಂಕ್ರೀಟ್ ಡ್ಯಾಮೇಜ್ ಆಗಿದೆ ನೋಡಿ. ಗೋಡೆಗಳೆಲ್ಲ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಅಂತಂದರೆ ಆ ಕಡೆಯಿಂದ ಬಂದಿರೋ ಅಂಥ ಗುಂಡು ಇನ್ನೆಷ್ಟು ಪವರ್ಫುಲ್ ಆಗಿರಬೇಕು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಈ ಹಡಗಲ್ಲಿ ಏನೇನಿಲ್ಲ, ಒಂದು ಯುದ್ಧದ ಹಡಗಲ್ಲಿ ಏನೇನಿರಬೇಕು ಅದೆಲ್ಲ ಇದೆ ಈ ಹಡಗಲ್ಲಿ. ಆದರೆ ಸ್ಟೇರಿಂಗು ಮತ್ತೆ ಇಂಜಿನ್ ಬಿಟ್ಟು ಇನ್ನೆಲ್ಲ ಇದೆ ಈ ಹಡಗಲ್ಲಿ. ಒಳಗಡೆ ಹೆಜ್ಜೆ ಹಾಕ್ತಾ ಹಾಕ್ತಾ ಮೇಲ್ಗಡೆ ಹೋಗಕ್ಕೆ ದಾರಿ ಸಹ ಇದೆ. ದೇವರು, ನೀವು ನೋಡ್ತಿದ್ದೀರಾ ಈ ವಾರ್ಶಿಪ್ನ ಸೈಡಲ್ಲಿರೋ ಅಂತ ಕೆನಾನು. ಈಗ ಈ ಕೆನಾನು ಮುರಿದು ಬಿದ್ದಿದೆ. ಆದರೆ World War II ಸಮಯದಲ್ಲಿ ಅಲ್ಲಿತ್ತು ಕೆನಾನು. ಅಲ್ಲಿ ದೂರದಿಂದ ಬರ್ತಾ ಇದ್ದಂಥ ಶತ್ರುಗಳನ್ನ ಗುಂಡು ಬಿಟ್ಟು ಒಂದೇ ಸಲ ಉಡೀಸ್ ಮಾಡ್ಬಿಡ್ತಾ ಇತ್ತು. ದೇವರೋ ವಾಹ್, ನಾವೀಗ ವಾರ್ಶಿಪ್ನ ಟಾಪ್ ಮೇಲೆ ಬಂದ್ಬಿಟ್ಟಿದ್ದೀವಿ ನೋಡ್ರಿ. ಇಲ್ಲಿಂದ ಅಂತೂ ಇಡೀ ಸಮುದ್ರದ 360 ವ್ಯೂ ಕಾಣುತ್ತೆ. ನೋಡ್ರಿ ನೋಡ್ರಿ ನೋಡ್ರಿ, ಏನಿದು ಕಾಂಕ್ರೀಟ್ನ ಶಿಪ್ಪು. ಇಡೀ ವಾರ್ಶಿಪ್ಪು ಪೂರ್ತಿ ಕಾಂಕ್ರೀಟ್ ಇಂದ ಮಾಡಿದ್ದಾರೆ. ಈ ಪಾರ್ಟಿ ವಾರ್ಶಿಪ್ ನೋಡಾದ್ಮೇಲೆ ಈ ಶಿಪ್ಪು ಏನು ಕಟ್ಟಿದ್ರು, ಯಾಕೆ ಕಟ್ಟಿದ್ರು ಅನ್ನೋದು ನಿಮ್ ತಲೆಯಲ್ಲಿ ಬಂದಿದ್ದೇ ಇರ್ತದೆ. ದೇವರು 1942ರಲ್ಲಿ ಫಿಲಿಪೀನ್ಸ್ ನ ಅಮೆರಿಕ ಆಳ್ತಾ ಇದ್ರು. ತಾನು ಕಂಟ್ರೋಲ್ ಮಾಡ್ತಿದ್ದ ಫಿಲಿಪೀನ್ಸ್ ನ ಬೇರೆ ಯಾವುದೇ ದೇಶ ಆಕ್ರಮಣ ಮಾಡಬಾರ್ದು ಅಂತ ಸಮುದ್ರದ ಮಧ್ಯ ಕಟ್ಟಿರೋ ಈ ವಾರ್ಶಿಪ್ಪೇ ನಾವಿರೋ ಫೋರ್ಟ್ ಡ್ರಮ್. ಅವಾಗ ಜಪಾನವರು ಫಿಲಿಪೀನ್ಸ್ಗೆ ಎಂಟ್ರಿ ಆಗಿ ಅಮೆರಿಕದವ್ರಿಗೆ ಹೊಡೆದ್ರು. ಯಾವ ಪಾರ್ಟಿ ಹೊಡೆದ್ರು ಅಂತಂದ್ರೆ ಜಪಾನ್ ಏರ್ಕ್ರಾಫ್ಟ್ ಇಂದ ಬಿದ್ದಂತಹ ಮಿಸೈಲು. ಇಲ್ಲಿ ನೋಡಿ, ಎಲ್ಲ ದುಪ್ಕ ಅಂತ ಬಿದ್ಬಿಟ್ಟಿದೆ. ದೇವರ, ಈ ರಾತ್ರಿ ಈ ಜಾಗದಲ್ಲಿ ನಾನೊಬ್ಬನೇ ಇರಕ್ಕೆ ನಿರ್ಧಾರ ಮಾಡಿದೆ. ದೇವರ, ಇಡೀ ಕಾಂಕ್ರೀಟ್ ವಾರ್ಶಿಪ್ ಸುತ್ತ 4 ತೋಪುಗಳಿವೆ. ಆ 4 ತೋಪುಗಳಲ್ಲೂ ಅತಿ ಶಕ್ತಿಶಾಲಿಯಾದಂತಹ ಕೆನಾನ್ ಇದು. ಈಗ ಇದು ರಿಟೈರ್ಡ್ ಆಗ್ಬಿಟ್ಟಿದೆ. ಆದರೆ ಇದರ ಯೌವನದ ಸಂದರ್ಭದಲ್ಲಿ ಅದೆಷ್ಟು ಜನರ ಮಾರಣ ಹೋಮಕ್ಕೆ ಕಾರಣವಾಗಿತ್ತು ಇದೊಂದಕ್ಕೆ ಮಾತ್ರ ಗೊತ್ತು. ಆಪರೇಟ್ರು ಅಲ್ಲಿ ಲಿವರ್ ಎಳ್ದಿದ ತಕ್ಷಣ ಇಲ್ಲಿಂದ ಬರ್ತಾ ಇದ್ದಂಥ ಗುಂಡು ಹೋಗ್ತಾ ಇತ್ತು 10 ಕಿಲೋಮೀಟರ್ವರೆಗೂ ಇದರ ರೇಂಜ್ ಇತ್ತು. ಮತ್ತೆ ಈ ತೋಪ್ ನೋಡ್ತಾ ಇದ್ದೀರಾ ನೋಡಿ, ಇದು ಪೂರ್ತಿ 360 ಡಿಗ್ರಿ ತಿರುಗುವಂಥ ಸಾಮರ್ಥ್ಯ ಇದೆ. ಅಲ್ಲಿ ಎಲ್ಲಾದರೂ ವೈರುಗಳು ಬಂದರೆ ಈ ಗುಂಡು ಹೊಡೆದ್ರೆ 500 kg ತೂಕ ಇರ್ತದೆ. 500 kg ತೂಕ ಇರೋದು ಏನಾದ್ರು ತಲೆ ಮೇಲೆ ಬಿದ್ದರೆ ಅವನ ಕತೆ ಮುಗಿದೋಯ್ತದೆ.